ಈ ಚಾನಲ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪಟ್ಟಣದ 24 ಅವರ್ಸ್ ಗುತ್ತಿಗೆದಾರ ಜನರಿಗೆ ಗೋರಿ ತೆಗೆಯುವ ಕೆಲಸ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ 24 ಗಂಟೆಗಳ ಕಾಲ ಕುಡಿಯುವ ನೀರಿನ ಯೋಜನೆಗೆ ಕೋಟಿ ಅನುದಾನವನ್ನ ಪಡೆದುಕೊಂಡು ಬಂದು ಇದೇ ಯೋಜನೆಯ ಅಭಿವೃದ್ಧಿ ಮಾಡಲು ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ನೀಡಿಕೊಂಡಿರ್ತಾರೆ. ಅದೇ ಯೋಜನೆ ಏನೆಂದರೆ, ಅಥಣಿ ಪಟ್ಟಣದ ಆಯಾ ವಾರ್ಡಿನ ನಗರಗಳಲ್ಲಿ 24 ಗಂಟೆಗಳ ಕಾಲ ಕುಡಿಯುವ ನೀರು ಸರಬರಾಜಿಗಾಗಿ ಪೈಪ್ಲೈನ್ ಅಳವಡಿಸಲು ಈತನಿಗೆ ಕೆಲಸವನ್ನ ನೀಡಿರ್ತಾರೆ. ಆದರೆ ಈತ ಮಾಡುವ ಕೆಲಸ ಏನೆಂದರೆ, ಆಯಾ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಾಗಿ ರಸ್ತೆಗಳಲ್ಲಿ ಪೈಪ್ಲೈನ್ ಅಳವಡಿಸಲು ಹಳ್ಳವನ್ನ ತೆಗೆದಿದ್ದಾನೆ. ಇವರ ಅಭಿವೃದ್ಧಿ ಕೆಲಸಕ್ಕಾಗಿ ಸಾರ್ವಜನಿಕರ ಬೆಂಬಲ ಕೂಡ ಇದೆ. ಆದರೆ ಇವರು ಮಾಡುವ ಕೆಲಸ ಏನೆಂದರೆ, ಭೂಲೋಕದಲ್ಲಿರುವಂತಹ ಜನರನ್ನ ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಕಳುಹಿಸುವ ಕೆಲಸ ಮಾಡುತ್ತಿದ್ದಾನೆ ಈ ಯಮದೂತ. ಕಾರಣ, ಬೇಕಾಬಿಟ್ಟಿ ಕೆಲಸ ಮಾಡುತ್ತಾ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಎಲ್ಲಾದರೂ ರಸ್ತೆ ಬಂದ್ ಮಾಡಿಕೊಂಡು ನಡೆದಾಡುವ ಸಣ್ಣ ಪುಟ್ಟ ರಸ್ತೆಗಳನ್ನು ಕೂಡ ಬಂದ್ ಮಾಡಿ ಹೋಗಿ ಬರುವ ಜನರಿಗೆ ಪ್ರತಿನಿತ್ಯ ತೊಂದರೆ ನೀಡುವ ಕೆಲಸ ಮಾಡುತ್ತಿದ್ದಾನೆ. ಕಾಮಗಾರಿ ನಡೆಯುವಾಗ ಮುಂದಾಲೋಚನೆಗಳನ್ನ ಮಾಡಿ ರಾತ್ರಿ ವೇಳೆ ಕೆಂಪು ಬಟ್ಟೆಗಳನ್ನ ಕಟ್ಟಿ ಅಥವಾ ಕಾಮಗಾರಿ ಪ್ರಗತಿಯಲ್ಲಿದೆ ಎಂಬಂತ ಬೋರ್ಡನ್ನು ಕೂಡ ಹಾಕದೆ ನಿರ್ಲಕ್ಷ್ಯತನ ವಹಿಸಿದ್ದಾನೆ. ಯಾರದು ದುಡ್ಡು ಯಲ್ಲಮ್ಮನ ಜಾತ್ರೆ, ಯಾರು ಸತ್ತರೇನು, ಯಾರು ಬಿದ್ದರೇನು, ಯಾರು ಕಾಲು ಮುರಿದುಕೊಂಡರೆ ಏನು, ನನಗೇನಾಗಬೇಕಾಗಿದೆ ಎಂಬ ಉಡಾಫೆ ಮಾತುಗಳ ರೀತಿ ವರ್ತನೆ ಮಾಡುತ್ತಾ ಕಾಮಗಾರಿಯನ್ನ ನಡೆಸುತ್ತಿದ್ದಾನೆ. ಇದನ್ನ ನೋಡಿದಾಗ ಕೋಟಿ ಅನುದಾನದ ಹಣವನ್ನ 100ಕ್ಕೆ 50% ಮಾತ್ರ ಕೆಲಸ ಮಾಡಿ ಉಳಿದ 50% ಹಣವನ್ನ ನುಂಗಿ ನೀರು ಕುಡಿದು ಜನರ ಕೈಯಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಕೊಟ್ಟು ಬೇಗನೆ ಹೋಗಬೇಕು ಎನ್ನುವ ಪ್ರಶ್ನೆ ಜನರಲ್ಲಿ ಮೂಡಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸದಸ್ಯರು ಕೂಡ ಈತನ ಜತೆ ಸೇರಿಕೊಂಡು ಜನರಿಗೆ ಚಟ್ಟ ಕಟ್ಟುವಂತಹ ಕೆಲಸ ಮಾಡುತ್ತಿದ್ದಾರೋ ಏನೋ ಎಂಬಂತಹ ಪ್ರಶ್ನೆಯೂ ಕೂಡ ಸಾರ್ವಜನಿಕರಲ್ಲಿ ಮೂಡಿದೆ. ಆಯ್ತು, ಅದು ಏನೇ ಇರಲಿ, ಹೇಗೆ ಇರಲಿ, ಇನ್ನು ಮುಂದಾದರೂ ಗುತ್ತಿಗೆದಾರರನ್ನ ಆಯಾ ವಾರ್ಡಿನ ಜನರು ಸರಳವಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಎಂದ್ರೆ ಅಲ್ಲಿಯ ಜನರು ಈತನಿಗೆ ಪೊರಕೆಯಿಂದ ಹೊಡೆಯೋದು ಖಚಿತ. ಬೇಗನೆ ಜಾಗೃತವಾಗಿ.